ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎರಡು ಬಂದ್ಬಿಟ್ಟು ಕಸ್ಟಮರ್ ಸಕ್ಸಸ್ ಸಪೋರ್ಟ್ ರೋಲ್ ಹೈರ್ ಮಾಡ್ತಿದ್ದಾರೆ. ಸೊ ಇದು ಡೆಲ್ಟೆಕ್ ಮತ್ತು 1% ಕ್ಲಬ್ ಅನ್ನೋ ಎರಡು ಕಂಪ್ನಿಗಳು ಕಸ್ಟಮರ್ ಸಕ್ಸಸ್ ರೋಲ್ ಹೈರ್ ಮಾಡ್ತಿದ್ದಾರೆ. ಸೊ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಹಿಂಗೆ ಅಪ್ಲೈ ಮಾಡೋದು ಮತ್ತು ಏನೇನು ರಿಕ್ವೈರ್ಮೆಂಟು ಅಂತೆಲ್ಲ. ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನಿಮ್ಮ ರೆಸ್ಯೂಮೆನ ಅದ್ರ ತಕ್ಕನಾಗಿ ರಿಕ್ವೈರ್ಮೆಂಟ್ ಮತ್ತು ಸ್ಕಿಲ್ಸ್ ತಕ್ಕನಾಗಿ ಆಲ್ಟರ್ ಮಾಡಿ ಅಪ್ಲೈ ಮಾಡಿ. ಸೊ ಇವಾಗ ವಿಡಿಯೋದಲ್ಲಿ ಮುಂದೆ ಹೋಗಿ ಏನೇನು ರಿಕ್ವೈರ್ಮೆಂಟು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ಒನ್ ಬೈ ಒನ್ ಕಂಪ್ನಿ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಈಗ ವಿಡಿಯೋದಲ್ಲಿ ಫಸ್ಟ್ ಕಂಪ್ನಿ ನೋಡೋಣ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಡೆಲ್ಟೆಕ್ ಅಂತ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗೆ ಹೈರ್ ಮಾಡ್ತಿದ್ದಾರೆ. ಇದು ಅಕೌಂಟಿಂಗ್ ಕಸ್ಟಮರ್ ಸಪೋರ್ಟ್ ಅನಾಲಿಸ್ಟ್ IC2 ಅಂತ. ಸೊ ಇದು ಇಂಡಿಯಾದಲ್ಲಿರೋದು, ಕಂಪ್ಲೀಟ್ ರಿಮೋಟ್ ಲೊಕೇಶನು. ಈ ಕಂಪ್ನಿ ಬಗ್ಗೆ ನೋಡೋದಾದರೆ ಇದು ಪ್ರಾಜೆಕ್ಟ್ ಬೇಸ್ಡ್ ಬಿಸ್ನೆಸ್ ಅಂತ. ಡೆಲ್ಟೆಕ್ ಡೆಲಿವರ್ಸ್ ಸಾಫ್ಟ್ವೇರ್ ಆ್ಯಂಡ್ ಇನ್ಫಾರ್ಮೇಷನ್ ಸೊಲ್ಯೂಷನ್ ಟು ಹೆಲ್ಪ್ ಆರ್ಗನೈಸೇಷನ್ ಅಚೀವ್ ದೇರ್ ಪರ್ಪಸ್. ಅಂದರೆ ಸಾಫ್ಟ್ವೇರ್ ಮತ್ತು ಇನ್ಫಾರ್ಮೇಷನ್ ಸೊಲ್ಯೂಷನ್ ಕೊಡುತ್ತಂತೆ ಬೇರೆ ಬೇರೆ ಕಂಪ್ನಿಗಳಿಗೆ, ಸ್ಟಾರ್ಟಪ್ಗಳಿಗೆ. ಸೊ ಇವರು ಮಾರ್ಕೆಟ್ ಲೀಡರ್ ಟು ವರ್ಕ್ ವಿತ್ ದ ಡೈವರ್ಸ್ ಎಂಪ್ಲಾಯಿ ಹೂ ಆರ್ ಯುನೈಟೆಡ್ ಬೈ ಪ್ಯಾಷನ್ ಫಾರ್ ಲರ್ನಿಂಗ್, ಗ್ರೋಯಿಂಗ್ ಆ್ಯಂಡ್ ಮೇಕಿಂಗ್ ಡಿಫ್ರೆನ್ಸ್. ಅಂದರೆ ಡಿಫ್ರೆಂಟ್ ಕಂಪ್ನಿಯವ್ರ ಜೊತೆ ಡಿಫ್ರೆಂಟ್ ಕಂಪ್ನಿಯವರೇ ಇವ್ರದ್ದು ಕ್ಲೈಂಟ್ ಆಗಿರ್ತಾರೆ ಇಲ್ಲಿ ಅಂತ ಹೇಳ್ತಿದ್ದಾರೆ. ಇನ್ನು ಇವ್ರದ್ದು ಕಂಪ್ನಿ ಬಗ್ಗೆ ನೋಡೋದಾದರೆ ಅವಾರ್ಡ್ ವಿನ್ನಿಂಗ್ ಸಪೋರ್ಟ್ ಸರ್ವಿಸ್ ಟೀಮ್ ಪ್ರೊವೈಡ್ ಬೆಸ್ಟ್ ಇನ್ ಕ್ಲಾಸ್ ಅಸಿಸ್ಟೆನ್ಸ್ ಟು ಡೆಲ್ಟೆಕ್ಸ್ ಕಸ್ಟಮರ್ ಅಕ್ರಾಸ್ ದ ವರ್ಲ್ಡ್ ವಿಯಾ ಫೋನ್, ಚಾಟ್ ಆ್ಯಂಡ್ ಇಮೇಲ್. ಅಂದರೆ ಅವಾರ್ಡ್ ವಿನ್ನಿಂಗ್ ಕಸ್ಟಮರ್ ಸಪೋರ್ಟ್ ಎಂಪ್ಲಾಯೀಸ್ ಅಂತ. ಇದು ಅಂದರೆ ಆ ರೋಲ್ಗೆ ಅವಾರ್ಡ್ ವಿನ್ನಿಂಗ್ ಆಗಿದೆ ಅಂತೆ. ಅಂದರೆ ಬೆಸ್ಟು ಪ್ರಾಕ್ಟೀಸ್, ಅಂದರೆ ಬೆಸ್ಟು ವೇಲಿ ರೆಸ್ಪಾಂಡ್ ಮಾಡ್ತಾರೆ ಅಂತ. ಈ ರೋಲಲ್ಲಿ ನಮ್ದು ಏನು ಪೊಸಿಷನು ಮತ್ತು ಏನು ರೆಸ್ಪಾನ್ಸಿಬಿಲಿಟೀಸ್ ನೋಡೋಣ. ಡ್ಯೂ ಗೆಟಿಂಗ್ ಟು ನೋ ಪೀಪಲ್, ಡ್ಯೂ ಲೈಕ್ ಸಾಲ್ವಿಂಗ್ ಪ್ರಾಬ್ಲಮ್ಸ್, ವಿ ಆರ್ ಲುಕಿಂಗ್ ಫಾರ್ ಸಮ್ಮನ್ ಟು ಜಾಯ್ನ್ ಅವರ್ ಟೀಮ್ ಆ್ಯಂಡ್ ಗ್ರೋ ದ ಟ್ಯಾಲೆಂಟ್ ಆ್ಯಂಡ್ ಕೆರಿಯರ್. ಅಂದರೆ ಪೀಪಲ್ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತೀರಾ, ಮತ್ತು ಗೆಟಿಂಗ್ ಟು ನೋ ಅಂದರೆ ಪೀಪಲ್ ಅಂದರೆ ಜನಗಳ ಬಗ್ಗೆ ತಿಳ್ಕೊಳ್ಳೋಕೆ ಇಷ್ಟಪಡ್ತೀರಾ, ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಇದೆನಾ ಅಂತ ಕೇಳ್ತಿದ್ದಾರೆ. ಸೊ ಅಂಥವ್ರಿಗೆ ಅಂಥವ್ರನ್ನ ನೋಡ್ತಿದ್ದಾರಂತೆ. As an accounting support analyst, you will be helping our customer resolve their questions and issue for the Vantage Point product through phone, chat and email. ಅಂದರೆ ಕಸ್ಟಮರ್ಸ್ ಇರ್ತಾರಲ್ಲ, ಅವ್ರಿಗೆ ಏನಾದ್ರು ಪ್ರಾಡಕ್ಟ್ ಅನ್ನೋ ಕ್ವಶನ್ಸು ಏನಾದ್ರು ಇಶ್ಯೂಸ್ ಬಂದರೆ ಅವರು ನಮಗೆ ಕಾಲ್ ಮಾಡ್ತಾರೆ ಅಥವಾ ಚಾಟ್ ಮಾಡ್ತಾರೆ ಅಂತ. ನಾವು ಅದನ್ನ ಅವ್ರಿಗೆ ಸೊಲ್ಯೂಷನ್ ಕೊಡಬೇಕು. ಅದು ಫೋನು, ಇಮೇಲು ಅಥವಾ ಟೀಮ್ಸ್ ಚಾಟಲ್ಲಿ ಆ ಮುಖಾಂತರ ನಾವು ಸೊಲ್ಯೂಷನ್ ಕೊಡಬೇಕು ಅಂತ ಹೇಳ್ತವ್ರೆ. The most successful person in this role is warm and friendly and like assisting others. ಅಂದರೆ ಕಸ್ಟಮರ್ ಸಪೋರ್ಟಲ್ಲಿ ಯಾರು ಮೋಸ್ಟ್ ಸಕ್ಸಸ್ಫುಲ್ ಅಂದರೆ ಫ್ರೆಂಡ್ಲಿ ಆಗಿರ್ತಾರೆ, ಮತ್ತು ಯಾರು ಹ್ಯಾಪಿ ಟು ಅಸಿಸ್ಟ್ ಪೀಪಲ್. ಅಂದರೆ ಅವ್ರು ಏನೇ ಕ್ವಶನ್ ಕೇಳಿದ್ರು ಸಿಟ್ ಮಾಡ್ಕೊಳ್ತಾರೆ, ಆನ್ಸರ್ ಮಾಡೋರು, ಅಕ್ಯುರೇಟಾಗಿ ಸೊಲ್ಯೂಷನ್ ಕೊಡೋರೇ ಮೋಸ್ಟ್ ಸಕ್ಸಸ್ಫುಲ್ ಪರ್ಸನ್ ಈ ರೋಲಲ್ಲಿ ಅಂತ ಹೇಳ್ತಾರೆ. ದಿಸ್ ಇಸಂಟ್ ಎ ಕಾಲ್ ಸೆಂಟರ್ ಜಾಬ್. ಅಂದರೆ ಇದು ಕಾಲ್ ಸೆಂಟರ್ ಜಾಬ್ ಅಲ್ಲ. ಏನಾದ್ರು ಕ್ವಶನ್ಸ್ ಬಂದರೆ ಆನ್ಸರ್ ಮಾಡೋದಷ್ಟೇ. ನಾವೇನು ಕಾಲ್ ಮಾಡಿ ಯಾರಿಗೂ ನಾವು ಪ್ರಾಡಕ್ಟ್ನ ಸೆಲ್ ಮಾಡ್ತಿಲ್ಲ. ನಮ್ಮ ಪ್ರಾಡಕ್ಟ್ ತಗೊಂಡಿರೋ ಕಸ್ಟಮರ್ ಕಡೆಯಿಂದ ಅವ್ರಿಗೆ ಏನಾದ್ರು ಕ್ವಶನ್ಸ್ ಇದ್ದರೆ ಹೆಂಗೆ ಯೂಸ್ ಮಾಡೋದು ಅಂತ, ಅಥವಾ ಅಕಸ್ಮಾತ್ ಇಶ್ಯೂಸ್ ಬಂದರೆ ನಾವು ಸೊಲ್ಯೂಷನ್ ಕೊಡಬೇಕು ಅಂತ ಹೇಳ್ತಾರೆ. ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿ ಇದೆ ಕಾಲ್ ಸೆಂಟರ್ ಜಾಬ್ ಅಲ್ಲ ಅಂತ. ವಿಲ್ ಬಿ ಕೊಲಾಬ್ರೇಟಿಂಗ್ ವಿತ್ ದ ಕಸ್ಟಮರ್, ಪ್ರಾಡಕ್ಟ್ ಇಂಜಿನಿಯರಿಂಗ್, ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೀನಿಯರ್ ಟೀಮ್ ಮೆಂಬರ್ ಟು ವರ್ಕ್ ವಿತ್ ದ ಕೇಸ್ ಟು ರೆಸೊಲ್ಯೂಷನ್. ಅಂದರೆ ಈ ಎಲ್ಲ ಟೀಮ್ ಜೊತೆ, ಅಂದರೆ ಪ್ರಾಡಕ್ಟ್ ಟೀಮು, ಸೀನಿಯರ್ ಮ್ಯಾನೇಜ್ಮೆಂಟ್ ಎಲ್ಲ ಟೀಮ್ ಜೊತೆನೂ ಕಸ್ಟಮರ್ದು ಇಶ್ಯೂಸ್ನೆಲ್ಲ ಡಿಸ್ಕಸ್ ಮಾಡಿ ಅವ್ರ ಕೇಸ್ಗೆ ಸೊಲ್ಯೂಷನ್ ಕೊಡ್ತೀವಿ. ಅಂದರೆ ಈ ಎಲ್ಲ ಟೀಮ್ ಜೊತೆ ವರ್ಕ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅವ್ರದ್ದು ಪ್ರಾಡಕ್ಟ್ಸ್ ಮತ್ತು ಅವ್ರದ್ದು ಇಂಡಸ್ಟ್ರಿ ನಾಲೆಡ್ಜ್ ಇರಬೇಕು. ಸೊ ಇದರಿಂದ ನಾವು ಕಸ್ಟಮರ್ಗೆ ಬೇಗ ಅಸಿಸ್ಟ್ ಮಾಡ್ಬೋದು, ಮತ್ತು ಸ್ಮೂತ್ ಆಪರೇಷನ್ ಅಂದರೆ ಬೇಗ ಏನು ಇಟ್ಕೊಳ್ದಲ್ಲೇ ಬೇಗ ಕ್ಲಿಯರ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. If you are recently re-entering the workforce, looking for the professional change or just starting out your career, we invited to apply. ಅಂದರೆ ನೀವೇನಾದ್ರು ಕೆರಿಯರ್ ಬ್ರೇಕ್ ತೊಗೊಂಡು, ಈಗ ಬೇಬಿ ಆಗಿರೋರು ಅವ್ರೇನಾದ್ರು ಕೆರಿಯರ್ ಬ್ರೇಕ್ ತೊಗೊಂಡಿದ್ರೆ, ಅಕಸ್ಮಾತ್ ಇಲ್ಲಾಂದರೆ ಎಂಟ್ರಿ ಲೆವೆಲ್ ನಾವೇನಾದ್ರು ನೋಡ್ತಾ ಇದ್ರೆ ಜಾಬ್, ಅವ್ರನ್ನೆಲ್ಲ ಇನ್ವೈಟೆಡ್ ಟು ಅಪ್ಲೈ ಅಂತ ಹೇಳಿದ್ದಾರೆ. ವಿಲ್ ಪ್ರೊವೈಡ್ ದ ಪ್ರಾಡಕ್ಟ್ ಆ್ಯಂಡ್ ಟೂಲ್ ಟ್ರೈನಿಂಗ್ ಆ್ಯಂಡ್ ವಿಲ್ ಬಿ ಸರೌಂಡೆಡ್ ಬೈ ಸಪೋರ್ಟಿವ್ ಆ್ಯಂಡ್ ಕೊಲಾಬ್ರೇಟಿವ್ ಟೀಮ್ಸ್. ಅಂದರೆ ನಾವೇನು ಎದುರುಕೊಳ್ಳೋದು ಬೇಕಾಗಿಲ್ಲ ಈ ಜಾಬಿಗೆ ಜಾಯ್ನ್ ಆದರೆ ಹೆಂಗೆ ಅಂತ. ಇವರೇನೇ ಇವ್ರ ಪ್ರಾಡಕ್ಟು ಮತ್ತು ಇವ್ರದ್ದು ಟ್ರೈನಿಂಗ್ ಟೂಲ್ಸ್ ಬಗ್ಗೆ ಎಲ್ಲ ಟ್ರೈನಿಂಗ್ ಕೊಡ್ತಾರಂತೆ. ಸೊ ಒಳ್ಳೆ ಟೀಮ್ ಇದೆ ಅಂತ, ಕೊಲಾಬ್ರೇಟಿವ್ ಟೀಮ್ ಇದೆ ಅಂತ ಇವ್ರ ಜೊತೆ ಅಂತ ಹೇಳ್ತಿದ್ದಾರೆ.
ಕಾನ್ಫಿಡೆನ್ಸ್ ಕ್ಯಾನ್ ಸಮಥಿಂಗ್ ಹೋಲ್ಡ್ ಅಸ್ ಬ್ಯಾಕ್ ಫ್ರಮ್ ಅಪ್ಲೈಯಿಂಗ್ ಫಾರ್ ದ ಜಾಬ್. ಕಾನ್ಫಿಡೆನ್ಸ್ ಇದ್ದರೆ ಬೆಸ್ಟ್ ಅಂತ ಹೇಳ್ತಿದ್ದಾರೆ. ಬಟ್ ವಿ ವಿಲ್ ಲೆಟ್ ಯು ನೋ ಆನ್ ಸೀಕ್ರೆಟ್, ದೇರ್ ಇಸ್ ನೋ ಸಚ್ ಥಿಂಗ್ ಆಸ್ ಎ ಪರ್ಫೆಕ್ಟ್ ಕ್ಯಾಂಡಿಡೇಟ್. ಡೆಲ್ಟೆಕ್ ಸಪೋರ್ಟ್ ಇಸ್ ಎ ಪ್ಲೇಸ್ ವೇರ್ ಎವ್ರಿ ಒನ್ ಕ್ಯಾನ್ ಗ್ರೋ. ಅಂದರೆ ಈಗ ನಾನು ಈ ಕೊಟ್ಟಿರೋ ಸ್ಕಿಲ್ಸ್ಗೆ ಮ್ಯಾಚ್ ಆಗ್ತಿಲ್ಲ ಹಂಗೆ ಹಿಂಗೆ ಅಂತ ಏನೋ ಇಂಜರಿ ಮಾಡಬೇಡಿ, ಎಲ್ಲರೂ ಅಪ್ಲೈ ಮಾಡಿ, ನಾವು ಎಲ್ರಿಗೂ ಆಪರ್ಚುನಿಟಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದರೆ ಆಪರ್ಚುನಿಟಿ ಅಂದರೆ ಎಷ್ಟು ಖಾಲಿ ಇದೆ ಅವ್ರದ್ದು ರಿಕ್ವೈರ್ಮೆಂಟಲ್ಲಿ, ಅದ್ರಲ್ಲಿ ಬೆಸ್ಟನ್ನ ಸೆಲೆಕ್ಟ್ ಮಾಡ್ಕೋತೀವಿ ಅಂತ ಹೇಳ್ತಿದ್ದಾರೆ. ಸೊ ಅವೆವರ್ ಯು ಐಡೆಂಟಿಫೈ ವೆದರ್ ಬ್ಯಾಕ್ಗ್ರೌಂಡ್ ಯು ಬ್ರಿಂಗ್ ವಿತ್ ಯು, ಪ್ಲೀಸ್ ಅಪ್ಲೈ ಇಫ್ ದಿಸ್ ರೋಲ್ ದಟ್ ವುಡ್ ಮೇಕ್ ಯು ಎಕ್ಸೈಟೆಡ್ ಟು ಕಮ್ ಇನ್ ಟು ವರ್ಕ್ ಎವ್ರಿ ಡೇ. ಅಂದರೆ ಈ ರೋಲ್ ಏನಾದ್ರು ನಮಗೆ ಎಕ್ಸೈಟಿಂಗ್ ಆದರೆ ಎಲ್ಲರೂ ಅಪ್ಲೈ ಮಾಡಿ ಅಂತ ಹೇಳ್ತಿದ್ದಾರೆ. ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ ಏನು ಕ್ವಾಲಿಫಿಕೇಷನ್ ಮತ್ತು ಸ್ಕಿಲ್ಸ್ ಬೇಕು ಅಂತ ಈ ಜಾಬ್ಗೆ. ಎಕ್ಸಲೆಂಟ್ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆರ್ಗನೈಜೇಷನಲ್ ಸ್ಕಿಲ್. ಅಂದರೆ ಟೈಮ್ ಕರೆಕ್ಟಾಗಿ ವರ್ಕ್ ಮಾಡಬೇಕು. ಟೈಮ್ ಮ್ಯಾನೇಜ್ ಮಾಡೋದು ಅಂದರೆ ಒಂದು ಟಾಸ್ಕಲ್ಲೇ ಒಂದು ಡೇ ಫುಲ್ ಕಳೆಯೋದಲ್ಲ, ಯಾವ ಥರ ಟೈಮ್ನ ಮ್ಯಾನೇಜ್ ಮಾಡಬೇಕು ಅಂತ ಸ್ವಲ್ಪ ನಾಲೆಡ್ಜ್ ಇರಬೇಕು. ಸ್ಟ್ರಾಂಗ್ ಲಿಸ್ನಿಂಗ್ ಸ್ಕಿಲ್. ಅಂದರೆ ಕಸ್ಟಮರ್ ಸಪೋರ್ಟಲ್ಲಿ ಫಸ್ಟ್ ಅವ್ರು ಏನು ಕ್ವಶನ್ಸ್ ಅಂತ ಕೇಳಿಸ್ಕೊಳ್ಳೋದೇ ಒಂದು ಟಾಸ್ಕ್ ಆಗಿರುತ್ತೆ. ಸೊ ಲಿಸ್ನಿಂಗ್ ಅಂದರೆ ಕೇಳಿಸ್ಕೊಳ್ಳೋ ಸ್ಕಿಲ್ಸ್ ಇರಬೇಕು. ಅವ್ರು ಏನು ಮಾತಾಡ್ತವ್ರೆ, ಅಪೋನೆಂಟ್ ಅವ್ರು ಏನು ಮಾತಾಡ್ತವ್ರೆ ಅಂತ ಫಸ್ಟು ಕೇಳಿಸ್ಕೋಬೇಕು ಅಂತ ಹೇಳ್ತಿದ್ದಾರೆ. ಔಟ್ಸ್ಟ್ಯಾಂಡಿಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ವಿತ್ ಬೋತ್ ಓರನ್ ಆ್ಯಂಡ್ ರಿಟರ್ನ್. ಅಂದರೆ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು. ಇಲ್ಲಿ ಕಮ್ಯುನಿಕೇಷನ್ ಅಂದರೆ ಇಂಗ್ಲೀಷೇ ಇರುತ್ತೆ ಬೇಕಾದ್ರೆ, ಏಕೆಂದರೆ ಬೇರೆ ಬೇರೆ ಕಂಪ್ನಿಯವರು ಅಂದರೆ ಸೊ ಆಲ್ಮೋಸ್ಟ್ ಇಂಗ್ಲೀಷೇ ಪ್ರಿಫರ್ ಮಾಡ್ತಾರೆ. ಅಂದರೆ MNC ಕಂಪ್ನಿಗಳಲ್ಲಿ ವೇ ಆಫ್ ಟಾಕಿಂಗ್ ಅಂದರೆ ಬೇರೆ ಬೇರೆ ರೀಜನಲ್ಲಿ ಇರ್ತೀವಿ, ಬಟ್ ಇಲ್ಲಿ ಇಂಗ್ಲೀಷೇ ಮ್ಯಾಂಡೇಟರಿ ಇರುತ್ತೆ MNCಲಿ. ಸೊ ಇಂಗ್ಲೀಷ್ ಕಮ್ಯುನಿಕೇಷನ್ ಗೊತ್ತಿರಬೇಕು. ಎಬಿಲಿಟಿ ಟು ಪ್ರಾಬ್ಲಮ್ ಸಾಲ್ವ್ ಫಾರ್ ರಿಸರ್ಚಿಂಗ್ ಆ್ಯಂಡ್ ಟ್ರಬಲ್ ಶೂಟಿಂಗ್ ಕಸ್ಟಮರ್ ಕ್ವಶನ್ಸ್. ಅಂದರೆ ಅದು ಏನು ಕ್ವಶನು, ಏನು ಟ್ರಬಲ್ ಶೂಟ್ ಅಂತ ಅಂದರೆ ಡೀಪಾಗಿ ಹೋಗಬೇಕು. ಸ್ವಲ್ಪ ಏನಕ್ಕೆ ಆ ಥರ ಇಶ್ಯೂ ಆಗ್ತಿದೆ, ಅವ್ರಿಗೆ ಏನು ಕನ್ಸರ್ನು. ಇವಾಗ ಒಂದು ಕ್ವಶನ್ ಕೇಳಿರ್ತಾರೆ, ಆದರೆ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ಪಲ್ಲೂ ಅವ್ರಿಗೆ ಇಶ್ಯೂ ಬರುತ್ತೆ. ಮತ್ತೆ ಕಾಲ್ ಮಾಡೋದಕ್ಕಿಂತ ಅವ್ರಿಗೆ ಫುಲ್ ಡೀಟೇಲಾಗೇ ನಾವು ಫಸ್ಟೇ ಕೇಳಿಸ್ಕೊಂಡು ಎಲ್ಲದಕ್ಕೂ ಸೊಲ್ಯೂಷನ್ ಕೊಡಬೇಕು. ಆ ಥರದವ್ರನ್ನ ನೋಡ್ತಿದ್ದಾರೆ ಅಂತ ಹೇಳ್ತಾರೆ. ಸೆಲ್ಫ್ ಮೋಟಿವೇಟೆಡ್ ಆ್ಯಂಡ್ ಪ್ರೊಯಾಕ್ಟಿವ್ ಟೀಮ್ ಮೆಂಬರ್ ಹೂ ವಿಲ್ ಯುಟಿಲೈಸ್ ಟೈಮ್ ಎಫೆಕ್ಟಿವ್ಲಿ, ಶೇರ್ ನಾಲೆಡ್ಜ್ ಆ್ಯಂಡ್ ಬಿ ರೆಸ್ಪೆಕ್ಟಿವ್ ಟು ಅದರ್ ಐಡಿಯಾಸ್. ಅಂದರೆ ಸೆಲ್ಫ್ ಮೋಟಿವೇಟೆಡ್ ಆಗಬೇಕು. ಯಾರೋ ಬಂದು ನಿಂಗೆ ವರ್ಕ್ ಮಾಡು ಅಂದರೆ ಇದು ರಿಮೋಟ್ ಜಾಬ್ ಆಗಿರೋದ್ರಿಂದ ಬೇರೆಯವ್ರು ಬಂದು ವರ್ಕ್ ಮಾಡು ಅಂತ ಎಲ್ಲ ಹೇಳಲ್ಲ. ನಾವೇ ಇನಿಷಿಯೇಷನ್ ತೊಗೊಂಡು ನಾವೇ ವರ್ಕ್ ಮಾಡಬೇಕಾಗುತ್ತೆ ಇಲ್ಲಿ. ಮತ್ತು ಡಿಸೈಡ್ ಟು ಎಕ್ಸೀಡ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬೈ ಪ್ರೊವೈಡ್ ವರ್ಲ್ಡ್ ಕ್ಲಾಸ್ ಕಸ್ಟಮರ್ ಸರ್ವಿಸ್. ಅಂದರೆ ಈಗ ಕಸ್ಟಮರ್ ಏನೋ ಕ್ವಶನ್ ಕೇಳಿರ್ತಾರೆ, ಅವ್ರಿಗೆ ಕರೆಕ್ಟಾಗಿ ಸೊಲ್ಯೂಷನ್ ಕೊಡಬೇಕು ಅಂತ ಹೇಳ್ತಿದ್ದಾರೆ ಅಷ್ಟೇ. ಕಸ್ಟಮರ್ ಸರ್ವಿಸ್ ಎಕ್ಸ್ಪೀರಿಯನ್ಸಸ್ ಪ್ಲಸ್ ಆ್ಯಂಡ್ ಮಸ್ಟ್ ಜಾಬ್ ಹ್ಯಾವ್ ಕಸ್ಟಮರ್ ಸರ್ವಿಸಸ್ ಆಸ್ಪೆಕ್ಟ್. ಅಂದರೆ ಎಕ್ಸ್ಪೀರಿಯನ್ಸ್ ಇದೆ ಪ್ಲಸ್ ಅಟ್ ಮ್ಯಾಂಡೇಟರಿ ಏನಿಲ್ಲ. ಇಲ್ಲಿ ಕಾಲೇಜ್ ಡಿಗ್ರಿ ಇದ್ದರೆ ಸಾಕು ಅಂತ ಹೇಳ್ತಿದ್ದಾರೆ. ಟ್ರಾವೆಲ್ ರಿಕ್ವೈರ್ಮೆಂಟ್ ನಾವಿಲ್ಲಿ ಜಾಬಿಂದ ಏನು ಟ್ರಾವೆಲ್ ರಿಕ್ವೈರ್ಮೆಂಟ್ ಏನಿಲ್ಲ. ಸೊ ಈ ಕಂಪ್ನಿಗೆ ಜಾಯ್ನ್ ಆದರೆ ಒಳ್ಳೆ ಕಾಂಪಿಟೇಟಿವ್ ಸ್ಯಾಲ್ರಿ ಸಿಗುತ್ತೆ, ಮತ್ತು ಹೆಲ್ತ್ ಇನ್ಶೂರೆನ್ಸು ಮತ್ತು ಫ್ರೀ ಲ್ಯಾಪ್ಟಾಪ್ ಸೆಟಪ್ ಎಲ್ಲ ಮಾಡಿಕೊಡ್ತಾರೆ. ಇವಾಗ ನಾವು ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡ್ಕೊಂಬರೋಣ. ಕೊಟ್ಟಿರೋ ಫಸ್ಟ್ ಲಿಂಕ್ನ ಓಪನ್ ಮಾಡಿದ್ರೆ ಈ ಪೇಜು ಕರ್ಕೊಂಡೋಗುತ್ತೆ. ಅಕೌಂಟಿಂಗ್ ಕಸ್ಟಮರ್ ಸಪೋರ್ಟ್ ಅನಲಿಸ್ಟ್ ಸೀಟು. ಇದು ಇಂಡಿಯಾ ಫುಲ್ಲು ರಿಮೋಟ್ ಲೊಕೇಶನ್ಗೆ ಹೈಯರ್ ಮಾಡ್ತಿರೋದು. ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗೋಣ ಅಪ್ಲೈ ಮಾಡೋಕ್ಕೆ. ಈಗ ಅಪ್ಲೈ ಫಾರ್ ದ ಜಾಬ್ ಅಂತ ಇದೆ, ಅದು ಅಪ್ಲೈ ಕೊಡೋಣ. ಇಲ್ಲಿ ಕೇಳ್ತಾ ಇದೆ, ನೀವೇನಾದ್ರು ಫಸ್ಟ್ ಟೈಮ್ ಯೂಸರ್ ಆಲ್ರೆಡಿ ಅಕೌಂಟ್ ಇದ್ದರೆ ಸೈನ್ ಇನ್ ಆಗಿ ಫಸ್ಟ್ ಟೈಮ್ ಯೂಸರ್ ಆಗಿದೆ ಅಕೌಂಟ್ ಕ್ರಿಯೇಟ್ ಮಾಡಿ ಅಂತ. ಸೊ ನಾವು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಇವಾಗ ಇಲ್ಲಿ ಡೋಂಟ್ ಹ್ಯಾವ್ ಅಕೌಂಟ್ ಎಟ್ ಅಂತ ಕ್ಲಿಕ್ ಮಾಡೋಣ. ಇಲ್ಲಿ ನಮ್ಮ ಇಮೇಲ್ ಅಡ್ರೆಸ್ಸು, ನಮ್ಮದು ಪಾಸ್ವರ್ಡು ಮತ್ತು ನಮ್ಮ ಪಾಸ್ವರ್ಡು. ಇದು ಕ್ವಶನ್ಸ್ ಕೇಳ್ತಾ ಇದೆ, ಕ್ವಶನ್ 1, 2, 3 ಅಂತ. ಅದು ಏನೇನು ಅಂತ ನೋಡ್ಬಿಟ್ಟು ಆನ್ಸರ್ ಮಾಡಬೇಕು. ಇಲ್ಲಿ ನೋಡೋಣ. ಕ್ವಶನ್ 1 ಅಂದರೆ ವಾಟ್ ಈಸ್ ಯುವರ್ ಫಸ್ಟ್ ಸ್ಕೂಲ್ ನೇಮ್ ಅಂತ ಕೇಳ್ತಿದೆ. ಇಲ್ಲಿ ವಾಟ್ ಈಸ್ ಯುವರ್ ವೆಕೇಷನ್ ಸ್ಪಾಟ್ ಅಂತ ಮದರ್ ವಾಟ್ ಈಸ್ ಯುವರ್ ಪೆಟ್ ನೇಮ್ ಅಂತ ಕೇಳ್ತಿದ್ದಾರೆ ಇಲ್ಲಿ. ಸೊ ಇದಕ್ಕೆಲ್ಲ ಕ್ವಶನ್ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಇಲ್ಲಿ ಲಿಸ್ಟಲ್ಲಿ ಕ್ವಶನ್ಸ್ ಇರುತ್ತೆ. ಆ ಕ್ವಶನ್ಸ್ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವ ಕ್ವಶನ್ಗೆ ಆನ್ಸರ್ ಮಾಡಬೇಕು ಅನಿಸುತ್ತೆ ಅದಕ್ಕೆ ಮಾಡಿಬಿಟ್ಟು ನೆಕ್ಸ್ಟು ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟಮೇಲೆ ಇಲ್ಲಿ ಸ್ಟಾರ್ಟ್ ಯುವರ್ ಅಪ್ಲಿಕೇಶನ್ ಅಂತ ಇದೆ. ಇದು ಇಟ್ ಟೇಕ್ 4 to 6 minutes ಅಂತ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡೋಕ್ಕೆ. ಸೊ ಲೆಟ್ ಸ್ಟಾರ್ಟ್ ಅಂತ ಸೆಲೆಕ್ಟ್ ಮಾಡೋಣ. ಇಲ್ಲಿ ನಮ್ಮದು ರೆಸ್ಯೂಮೇನ ಇಂಪೋರ್ಟ್ ಮಾಡ್ಕೊಳ್ಳೋಕೆ ಕೇಳ್ತಿದ್ದಾರೆ. ನಾವು ರೆಸ್ಯೂಮೇನ ಇದು ಆ್ಯಡ್ ಇಲ್ಲಿ ಇಂಪೋರ್ಟ್ ಮಾಡಬೇಕು. ಸೊ ಇಲ್ಲಿ ನಮ್ಮದು ಸೆಲೆಕ್ಟ್ ಮಾಡಿಕೊಂಡು ಅಟ್ಯಾಚ್ ಮಾಡಬೇಕು, ಅಪ್ಲೋಡ್ ಕೊಡಬೇಕು. ಇಲ್ಲಿ ಎಲ್ಲಿದೆ ನಿಮ್ಮದು ರೆಸ್ಯೂಮೆ ಅದು ನೋಡ್ಕೊಳ್ಳಿ. ನಮ್ಮ ಬ್ರೌಸ್ಗೆ ಹೋಗ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲಿದೆ ಅಲ್ಲಿ ನೋಡ್ಕೊಂಡು ಅಪ್ಲೋಡ್ ಮಾಡಿ.
ಇಲ್ಲಿ ಕೆಳಗಡೆ ರೆಸ್ಯೂಮೆ ಅಪ್ಲೋಡ್ ಮಾಡಿದ್ಮೇಲೆ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅದೇ ಫೀಡ್ ಮಾಡ್ಕೊಂಡಿರುತ್ತೆ. ನಿಮ್ಮ ರೆಸ್ಯೂಮೇಲಿ ಇರೋದನ್ನ ಅಡ್ರೆಸ್ ಲೈನ್ ಹಾಕಬೇಕು. ಕಂಟ್ರಿ ಮತ್ತು ಸಿಟಿ ಯಾವುದು ಅಂತ ಕೇಳ್ತಿದೆ, ಮತ್ತು ಸ್ಟೇಟು, ಮತ್ತು ಇಮೇಲ್ ಅಡ್ರೆಸ್ಸು, ಮತ್ತು ನಮ್ಮದು ಫೋನ್ ನಂಬರ್ ಹಾಕಬೇಕು. ಮತ್ತು ನಮ್ದು ಏನಾದರೂ ಎಜುಕೇಷನ್ ಏನಾದರೂ ಅಪ್ಡೇಟ್ ಮಾಡೋದಿದ್ರೆ ಇಲ್ಲಿ ಆ್ಯಡ್ ಮಾಡಬೇಕು. ಇದು ಮ್ಯಾಂಡೇಟರಿ ಏನಿಲ್ಲ, ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ನಾನು ಇದು ಕ್ಯಾನ್ಸಲ್ ಕೊಡ್ತೀನಿ. ನೆಕ್ಸ್ಟ್ ನಿಮಗೇನೋ ಎಕ್ಸ್ಪೀರಿಯೆನ್ಸ್ ಇದ್ದರೆ ಈ ಸೆಕ್ಷನಲ್ಲಿ ಎಕ್ಸ್ಪೀರಿಯೆನ್ಸ್ ಅಪ್ಡೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ್ಯಾವ ಸ್ಕಿಲ್ಸ್ ಇದೆ ಅದನ್ನ ನೋಡಿಬಿಟ್ಟು ನೆಕ್ಸ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ. ನೆಕ್ಸ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟಾದಮೇಲೆ ಇಲ್ಲಿ ವಾಟ್ ಯು ವಾಂಟ್ ಟು ಆ್ಯಡ್ ಅಂತ ಕೇಳ್ತಿದ್ದಾರೆ. ಸೊ ನೀವು ಕವರ್ ಲೆಟರ್ ಆ್ಯಡ್ ಮಾಡ್ತಿರೋ, ಟ್ರಾನ್ಸ್ಕ್ರಿಪ್ಟ್ ಆ್ಯಡ್ ಮಾಡ್ತಿರೋ ಅಂತ ಕವರ್ ಲೆಟರ್ ಅಂತ ಕೊಡಿ. ಇಲ್ಲಿ ನಿಮ್ಮದು ಕವರ್ ಲೆಟರ್ ಬರೆದ್ಬಿಟ್ಟು, ಅಂದರೆ ಗೂಗಲಲ್ಲೆಲ್ಲ ಸಿಗುತ್ತೆ ಕವರ್ ಲೆಟರ್ ಬರೆದ್ಬಿಟ್ಟು ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ಕವರ್ ಲೆಟರ್ ಅಂದರೆ ನೀವು ಯಾಕೆ ಕಂಪ್ನಿಗೆ ಜಾಯ್ನ್ ಆಗಬೇಕು ಅಂತ ಇದ್ದೀರಾ, ನಿಮಗೆ ಹತ್ರ ಏನು ಸ್ಕಿಲ್ಸ್ ಇದೆ ಅದು ಸ್ಪೆಸಿಫಿಕಲಿ ರೆಸ್ಯೂಮೆ ಬಿಟ್ಟು ಅದನ್ನ ನೋಡ್ತಾರೆ ಕವರ್ ಲೆಟರಲ್ಲಿ. ನೆಕ್ಸ್ಟು ಅವರು ಲೀಗಲಿ ಅಥರೈಸ್ ಕಂಟ್ರಿ ಅಂದರೆ ನೀವು ಇಂಡಿಯಾದವರ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕ್ಬಿಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡೋಣ. ನೆಕ್ಸ್ಟು ವಾಟ್ ಪರ್ಸೆಂಟೇಜ್ ಆಗಿ ವಿಲ್ಲಿಂಗ್ ಟು ಟ್ರಾವೆಲ್ ಅಂತ ಕೇಳ್ತಿದ್ದಾರೆ. ನೀವು ಅಪ್ ಟು 100% ಅಂತಲೇ ಹಾಕ್ಕೊಳ್ಳಿ. ಇದು ಟ್ರಾವೆಲಿಂಗ್ ಏನಿರಲ್ಲ, ಆ್ಯಕ್ಚುಲಿ ರಿಮೋಟ್ ಜಾಬು, ಬಟ್ ಸ್ಟಿಲ್ ಕೇಳ್ತಿದ್ದಾರೆ. ಅದು ವಿಲ್ಲಿಂಗ್ ಟು ರಿಲೊಕೇಟ್ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕ್ಕೊಳ್ಳಿ. ಡಿಸೈರ್ಡ್ ಸ್ಯಾಲ್ರಿ ಯಾವಾಗಲೂ 0ನೇ ಪುಟ್ ಮಾಡಿ, ಏಕೆಂದರೆ 0 ಅಂತ ಅಂದರೆ ಬೇಕಾದ್ರೆ ನಾವು ನೆಗೋಷಿಯೇಟ್ ಮಾಡ್ಕೋಬೋದು ಎಷ್ಟು ಬೇಕೋ. ನೆಕ್ಸ್ಟು ನಾವು ಇಂಟರ್ವ್ಯೂಗೆ ಏನಾದ್ರು ಸೆಲೆಕ್ಟ್ ಆದರೆ ಇಲ್ಲಿ ವಾಟ್ ಯು ಅವೈಲೇಬಲ್ ಟು ಸ್ಟಾರ್ಟ್ ವಿತ್ ಡೆಲ್ ಟೆಕ್ ಅಂತ ಕೇಳ್ತಿದ್ದಾರೆ. ನೀವು ವಿತಿನ್ 1 day 10 days ಅಂತ ಹಾಕ್ಕೊಳ್ಳಿ. ಡ್ಯೂ ಯು ನೋ ಎನಿವನ್ ಕರೆಂಟ್ಲಿ ಎಂಪ್ಲಾಯ್ಡ್ ಇನ್ ದಿಸ್ ಆರ್ಗನೈಜೇಷನ್ ಅಂತ ಕೇಳ್ತಿದ್ದಾರೆ. ಯಾರು ಗೊತ್ತಿದ್ರೆ ಎಸ್ ಅಂತ ಹಾಕ್ಕೊಳ್ಳಿ, ಗೊತ್ತಿಲ್ಲ ಅಂದರೆ ನೋ ಅಂತ ಹಾಕ್ಕೊಳ್ಳಿ. ನನಗೆ ಯಾರೂ ಗೊತ್ತಿಲ್ಲ, ನೋ ಅಂತ ಹಾಕ್ಕೊಂಡಿದ್ದೀನಿ. ಹೌ ಡಿಡ್ ಯು ಹಿಯರ್ ಅಬೌಟ್ ಅಸ್ ಅಂತ ಕೇಳ್ತಿದ್ದಾರೆ. ಸೊ ನಿಮಗೆ ಎಲ್ಲಿಂದ ಗೊತ್ತಾಯ್ತು ಇನ್ಫಾರ್ಮೇಷನ್ ಅಂತ ಇಲ್ಲಿ ಡ್ರಾಪ್ ಡೌನ್ ಕ್ಲಿಕ್ ಮಾಡಿದ್ರೆ ಲಿಂಕ್ಡ್ಇನ್ ಜಾಬ್ ಬೋರ್ಡ್ ಲಿಂಕ್ಡ್ಇನ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ. ಡ್ಯೂ ಯು ಹ್ಯಾವ್ ಎನಿ ಟೆಕ್ನಿಕಲ್ ಆ್ಯಂಡ್ ಪ್ರೊಫೆಷ್ನಲ್ ಸರ್ಟಿಫಿಕೇಷನ್ ಆರ್ ಲೈಸೆನ್ಸ್ ಅಂತ ಕೇಳ್ತಿದ್ದಾರೆ. ಇದ್ದರೆ ಎಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಹಾಕ್ಕೊಳ್ಳಿ. ಡ್ಯೂ ಹ್ಯಾವ್ ಎನಿ ಪೇಟೆಂಟ್ ಪಬ್ಲಿಕೇಷನ್ ಆರ್ ಇನೋವೇಷನ್ಸ್ ಅಂತ ಕೇಳ್ತಿದ್ದಾರೆ. ನೀವೇನಾದ್ರು ಇನ್ವೆಂಟ್ ಮಾಡಿದ್ದೀರಾ ಅಥವಾ ಏನೋ ಬುಕ್ನ ಪ್ರೊಡ್ಯೂಸ್ ಮಾಡಿದ್ರೆ ಪಬ್ಲಿಕ್ ಮಾಡಿದ್ದೀರಾ ಅಂದರೆ ಪಬ್ಲಿಷ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ. ಎಸ್ ಇದ್ದರೆ ಎಸ್ ಹಾಕ್ಕೊಳ್ಳಿ, ನೋ ಇದ್ದರೆ ನೋ ಹಾಕ್ಕೊಳ್ಳಿ. ನೆಕ್ಸ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡೋಣ. ಜೆಂಡರ್ ಯಾವುದು ಅಂತ ಕೇಳ್ತಿದ್ದಾರೆ. ಯಾವ ಜೆಂಡರ್ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ. ಆಮೇಲೆ ನಾವು ಇಲ್ಲಿ ಎಲ್ಲನೂ ಅಕ್ಸೆಪ್ಟ್ ಮಾಡಿದ್ದೀವಿ, ಅದು ಪ್ರೈವಸಿ ಮತ್ತು ಪಾಲಿಸಿನ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟರೆ ನೆಕ್ಸ್ಟು ಸಬ್ಮಿಟ್ ಕೊಡಬೇಕು, ಸೆಂಡ್ ಮೈ ಅಪ್ಲಿಕೇಶನ್ ಅಂತ. ಸೊ ವಿ ವುಡ್ ಲೈಕ್ ಎಕ್ಸ್ಪ್ರೆಸ್ ಅಂದರೆ ಅಪ್ಲಿಕೇಶನು ರಿಸೀವ್ ಆಗಿದೆ. ವಿ ವಿಲ್ ರಿವ್ಯೂ ಯುವರ್ ಸ್ಕಿಲ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಟು ಸಿ ಇಫ್ ದೇರ್ ಇಸ್ ಎ ಮ್ಯಾಚ್ ವಿತ್ ಅವರ್ ಓಪನ್ ಪೊಸಿಷನ್. ಇಫ್ ದೇರ್ ವಿ ವಿಲ್ ಬಿ ಕಾಂಟ್ಯಾಕ್ಟೆಡ್ ಬೈ ಮೆಂಬರ್ ಆಫ್ ಅವರ್ ರಿಕ್ರೂಟೆಡ್ ಟೀಮ್. ಅಂದರೆ ಇವರು ಇಲ್ಲೇ ಮೆನ್ಷನ್ ಮಾಡಿದ್ದಾರೆ, ನಮ್ಮದು ಏನು ಸ್ಕಿಲ್ಸು ಮ್ಯಾಚ್ ಆದ್ರೆ ಅಷ್ಟೇ ಕಾಲ್ ಬರೋದು ಅವ್ರ ಕಡೆಯಿಂದ. ಮತ್ತು ನಮ್ಮದು ಏನಾದ್ರು ಸ್ಕಿಲ್ಸನ್ನ ಮ್ಯಾಚ್ ಆದರೆ ಅವ್ರ ರಿಕ್ವೈರ್ಮೆಂಟ್ ಜೊತೆ ಅಷ್ಟೇ ಕಾಲ್ ಬರೋದು. ಸೊ ನಮಗೇನೋ ಕಾಲ್ ಬಂದಿಲ್ಲ ಅಂದರೆ ನಮ್ಮದು ರಿಜೆಕ್ಟ್ ಆಗಿದೆ ಅಂತ. ನಾವು ರಿಜೆಕ್ಟ್ ಆಗಂಗೆ ಮಾಡಬಾರ್ದು. ನಮ್ಮದು ರೆಸ್ಯೂಮೆ ಮತ್ತು ಇಲ್ಲಿ ಕವರ್ ಲೆಟರ್ ಕೇಳಿದ್ದಾರಲ್ಲ ಅದನ್ನ ಚೆನ್ನಾಗಿ ಪ್ರಿಪೇರ್ ಮಾಡಿ ಅಪ್ಲೈ ಮಾಡಿದ್ರೆ ಮೇ ಬಿ ಸೆಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಎಲ್ಲರೂ ಅಪ್ಲೈ ಮಾಡಿ. ಇಂಟ್ರೆಸ್ಟ್ ಇರೋರು, ಇಂಟ್ರೆಸ್ಟ್ ಇಲ್ಲದೆ ಇದ್ದವರು ಅಪ್ಲೈ ಮಾಡಿ ನೋಡೋಣ. ಸಿಕ್ಕಿದ್ರು ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಇಂಟರ್ವ್ಯೂ ಎಕ್ಸ್ಪೀರಿಯೆನ್ಸು. ಸೊ ಒಂದು ಎಕ್ಸ್ಪೀರಿಯೆನ್ಸ್ ಕೊಟ್ಟರೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಒಂದು ಕಂಪ್ನಿಗೆ ನಮ್ಮ ರೆಸ್ಯೂಮೆ ಸೆಲೆಕ್ಟ್ ಆಯಿತು ಅಂದರೆ ನೆಕ್ಸ್ಟು ಆಲ್ಮೋಸ್ಟ್ ಆಗ್ತಾ ಇರುತ್ತೆ. ಸೊ ಎಲ್ಲ ಚೆನ್ನಾಗಿ ಅಪ್ಡೇಟ್ ಮಾಡಿ ಅಪ್ಲೈ ಮಾಡಿ ಜಾಬ್ಗೆ. ಇವಾಗ ಇನ್ನೊಂದು ಕಂಪ್ನಿ 1% ಕ್ಲಬ್ ಅಂತ ಅವರು ಕಸ್ಟಮರ್ ಸಪೋರ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಅದರಲ್ಲಿ ಏನೇನು ರಿಕ್ವೈರ್ಮೆಂಟು ಮತ್ತು ನಮ್ಮದು ಡೇ ಟು ಡೇ ಏನು ರೆಸ್ಪಾನ್ಸಿಬಿಲಿಟೀಸ್ ಇದೆ ಮತ್ತು ಏನು ಸ್ಕಿಲ್ಸ್ ಬೇಕು, ಏನು ಎಜುಕೇಷನ್ ಬೇಕು ಅಂತ ನೋಡೋಣ ವಿಡಿಯೋದಲ್ಲಿ. ಇದು 1% ಕ್ಲಬ್ಬು ಕಸ್ಟಮರ್ ಸಕ್ಸಸ್ ಅಸೋಸಿಯೇಟು ಕಂಪ್ಲೀಟ್ ರಿಮೋಟ್ ಪೊಸಿಷನ್ಗೆ ಹೈಯರ್ ಮಾಡ್ತಿದ್ದಾರೆ. ಸೊ ಏನು ರೆಸ್ಪಾನ್ಸಿಬಿಲಿಟೀಸ್ ಅಂತ ಅಂದರೆ ಏನು ವರ್ಕ್ ಮಾಡ್ತೀವಿ ಅಂದರೆ ಕಸ್ಟಮರ್ ಎಂಗೇಜ್ಮೆಂಟ್, proactively engage with the customer to understand their needs and provide timely assistance in resolving queries. ಅಂದರೆ ಆಲ್ಮೋಸ್ಟ್ ನಮಗೆ ಅವಾಗ ಏನಾದರೂ ಇಶ್ಯೂ ಬಂದರೆ ಅವ್ರದ್ದು ಏನು ಅಂತ ಎಲ್ಲ ಫಸ್ಟ್ ಐಡೆಂಟಿಫೈ ಮಾಡಿ ಟೈಮ್ಲಿ ಅಂದರೆ ಇಮಿಡಿಯೇಟಾಗಿ ಆಗಲಿಲ್ಲ ಅಂದರೂ ವಿತಿನ್ ಟೈಮ್ ಫ್ರೇಮಲ್ಲಿ ನಮ್ಗೆ ಅವ್ರ ಕ್ವಶನ್ಸ್ಗೆ ಅವ್ರ ಇಶ್ಯೂಗೆ ಸೊಲ್ಯೂಷನ್ ಕೊಡಬೇಕು ಅಂತ ಹೇಳ್ತಾರೆ. ಮತ್ತು ಕ್ವೇರಿ ರೆಸೊಲ್ಯೂಷನ್ ಎಫೆಕ್ಟಿವ್ಲಿ ಅಡ್ರೆಸ್ ಕಸ್ಟಮರ್ ಎನ್ಕ್ವೈರಿ
ಕನ್ಸರ್ನ್ ಆ್ಯಂಡ್ ಇಶ್ಯೂ ಥ್ರೂ ವೇರಿಯಸ್ ಕಮ್ಯುನಿಕೇಷನ್ ಚಾನಲ್, ಇಮೇಲ್, ಚಾಟ್, ಫೋನ್. ಅಂದರೆ ಅವ್ರಿಗೆ ಏನಾದ್ರು ಇಶ್ಯೂಸ್ ಬಂದರೆ ನಾವು ಫೋನ್ ಅಥವಾ ಚಾಟ್, ಇಮೇಲ್ ಮುಖಾಂತರ ಅವ್ರಿಗೆ ಕರೆಕ್ಟಾಗಿ ಅಕ್ಯುರೇಟ್ ಸೊಲ್ಯೂಷನ್ ಕೊಡಬೇಕು. ಮತ್ತು ಡೆವಲಪ್ ಎ ಡೀಪ್ ಅಂಡರ್ಸ್ಟ್ಯಾಂಡ್ ಆಫ್ ಅವರ್ ಪ್ರಾಡಕ್ಟ್ ಸರ್ವಿಸ್ ಟು ಪ್ರೊವೈಡ್ ಎ ಅಕ್ಯುರೇಟ್ ಇನ್ಫಾರ್ಮೇಷನ್ ಗೈಡೆನ್ಸ್ ಟು ಕಸ್ಟಮರ್. ಫಸ್ಟು ಅವ್ರ ಪ್ರಾಡಕ್ಟ್ ಬಗ್ಗೆ ನಮಗೆ ನಾಲೆಡ್ಜ್ ಇರಬೇಕಲ್ವಾ. ನಮಗೆ ನಾಲೆಡ್ಜ್ ಇದ್ದರೆ ಅಷ್ಟೇ ಬೇರೆಯವ್ರಿಗೆ ಅಸಿಸ್ಟ್ ಮಾಡೋಕ್ಕಾಗೋದು. ಸೊ ನಾವು ಅದನ್ನ ತಿಳ್ಕೊಬೇಕು ಅಂತ ಹೇಳ್ತವ್ರೆ. ಕಸ್ಟಮರ್ ಅಡ್ವೊಕೇಟ್ ಫಾರ್ ದ ಕಸ್ಟಮರ್ ವಿತ್ ಇನ್ ದ ಕಂಪ್ನಿ ಎನ್ಶೂರಿಂಗ್ ದರ್ ಫೀಡ್ಬ್ಯಾಕ್ ಇಸ್ ಅರ್ಡ್ ಆ್ಯಂಡ್ ಕಾಂಟ್ರಿಬ್ಯೂಟ್ ಟು ಪ್ರಾಡಕ್ಟ್ ಸರ್ವಿಸ್ ಇಂಪ್ರೂವ್ಮೆಂಟ್. ಅಂದರೆ ನಾವು ಕಸ್ಟಮರ್ಸ್ ಫಸ್ಟ್ ಕಾಂಟ್ಯಾಕ್ಟ್ ಮಾಡೋದೇ ಅವ್ರನ್ನ ಫೀಡ್ಬ್ಯಾಕ್ ತೊಗೋಬೇಕು. ನಮ್ಮದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿರ್ತಾರಲ್ಲ ಅವ್ರ ಕಡೆಯಿಂದ ನಮ್ಗೆ ಫೀಡ್ಬ್ಯಾಕ್ ತೊಗೊಂಡು ನಮ್ಮ ಪ್ರಾಡಕ್ಟ್ ಟೀಮ್ ಅವ್ರಿಗೆ ಇದು ಕೊಡಬೇಕು, ಅವ್ರದ್ದು ಫೀಡ್ಬ್ಯಾಕ್ ಯಾವ ಥರ ಬರ್ತಿದೆ ಅಂತ. ಸೊ ಅದ್ರ ನೆಕ್ಸ್ಟು ಇಶ್ಯೂ ಅವ್ರು ಏನಾದ್ರು ಬೇಕಾದ್ರೆ ಪ್ರಾಡಕ್ಟಲ್ಲಿ ಇನ್ಕ್ರೀಸ್ ಮಾಡೋದಿದ್ರೆ ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ಮಾಡ್ಕೋತಾರೆ. ಅಸಿಸ್ಟ್ ಕಸ್ಟಮರ್ ಇನ್ ಆನ್ಬೋರ್ಡಿಂಗ್ ಪ್ರೋಸೆಸ್ ಆ್ಯಂಡ್ ಪ್ರೊವೈಡಿಂಗ್ ಟ್ರೈನಿಂಗ್ ಆನ್ ಪ್ರಾಡಕ್ಟ್ ಫೀಚರ್ಸ್ ಆ್ಯಂಡ್ ಎನ್ಹಾನ್ಸ್ ದೇರ್ ಓವರಾಲ್ ಎಕ್ಸ್ಪೀರಿಯನ್ಸ್. ಅಂದರೆ ಈಗ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಹೆಂಗೆ ಯೂಸ್ ಮಾಡೋದು ಅಂತ. ಸೊ ನಾವು ಅವ್ರಿಗೆ ಕಾಲ್ನ ಸ್ಕೆಡ್ಯೂಲ್ ಮಾಡಿ ನಾವು ಟ್ರೈನಿಂಗ್ ಕೊಡಬೇಕು, ಹೆಂಗೆ ಯೂಸ್ ಮಾಡೋದು ಏನು ಅಂತ ಎಲ್ಲ. ಮತ್ತು ಫೀಡ್ಬ್ಯಾಕ್ ಕಲೆಕ್ಷನ್, ಗ್ಯಾದರ್ ಆ್ಯಂಡ್ ಡಾಕ್ಯುಮೆಂಟ್ ಕಸ್ಟಮರ್ ಫೀಡ್ಬ್ಯಾಕ್, ಕೊಲಾಬ್ರೇಟ್ ವಿತ್ ದ ಇಂಟರ್ನಲ್ ಟೀಮ್ ಟು ಡ್ರೈವ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್. ಅಂದರೆ ಅವ್ರಿಗೇನು ಕಸ್ಟಮರ್ಗೆ ತುಂಬ ಕಸ್ಟಮರ್ ಟ್ರೈನಿಂಗ್ ಕೊಟ್ಟಿರ್ತೀವಲ್ಲ, ಅವ್ರಿಗೆ ಏನು ಈಸಿ ಟು ಯೂಸಾ ಇಲ್ಲ ಡಿಫಿಕಲ್ಟಿ ಆಗ್ತಿದೆನಾ ಅಂತ ಎಲ್ಲ ಫೀಡ್ಬ್ಯಾಕ್ನ ಕಲೆಕ್ಟ್ ಮಾಡ್ಕೊಂಡು ಡಾಕ್ಯುಮೆಂಟ್ ಮಾಡಿ ನಾವು ಪ್ರಾಡಕ್ಟ್ ಟೀಮ್ ಅವ್ರಿಗೆ ಕೊಡಬೇಕು. ಇಷ್ಟೇ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸು ನಮ್ಮದು ಈ ಜಾಬಲ್ಲಿ. ಇನ್ನು ಕ್ವಾಲಿಫಿಕೇಷನ್ ಏನು ಬೇಕು ಅಂತಂದರೆ ಪ್ರೂವನ್ ಎಕ್ಸ್ಪೀರಿಯನ್ಸ್ ಇನ್ ಕಸ್ಟಮರ್ ಫೇಸಿಂಗ್ ರೋಲ್ ಅಂತ ಹೇಳ್ತಿದ್ದಾರೆ. ಅಂದರೆ ಮ್ಯಾಂಡೇಟರಿ ಇಲ್ಲ, ಇದ್ರೆ ಪ್ಲಸ್ ಅಂತ ಹೇಳ್ತಿದ್ದಾರೆ. ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೋತ್ ರಿಟರ್ನ್ ಆ್ಯಂಡ್ ವರ್ಬಲ್. ಅಂದರೆ ಚೆನ್ನಾಗಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಸ್ಟ್ರಾಂಗ್ ವರ್ಬಲ್ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಎಬಿಲಿಟಿ. ಅಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಮತ್ತು ಕ್ರಿಟಿಕಲ್ ಥಿಂಕಿಂಗ್ ಎಬಿಲಿಟೀಸ್ ಇರಬೇಕು ಅಂತ ಹೇಳ್ತಾರೆ. ಮತ್ತು ಕಸ್ಟಮರ್ನ ಅವ್ರನ್ನೇ ಫಸ್ಟ್ ಪಾಯಿಂಟ್, ಅಂದರೆ ಅವ್ರದ್ದು ಕಸ್ಟಮರ್ ಸೆಂಟ್ರಿಕ್ ಪರ್ಸನ್ ಆಗಿರಬೇಕು. ಅಂದರೆ ಅವ್ರು ಏನೇ ಹೇಳಿದ್ರು ಕೇಳಿಸ್ಕೊಂಡು ನಾವು ಏನು ಸೊಲ್ಯೂಷನ್ ಕೊಡಬೇಕು ಅದನ್ನ ಕೊಡಬೇಕು ಅಂತ ಹೇಳ್ತಾರೆ. ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಂಡಸ್ಟ್ರಿ ಸೆಕ್ಟರ್ ಇಸ್ ಎ ಪ್ಲಸ್ ಅಂತ ಹೇಳ್ತಿದ್ದಾರೆ. ಎಬಿಲಿಟಿ ಟು ಅಡಾಪ್ಟ್ ಫಾಸ್ಟ್ ಪೇಸ್ಡ್ ಆ್ಯಂಡ್ ಎವಾಲ್ವಿಂಗ್ ವರ್ಕ್ ಎನ್ವಿರಾನ್ಮೆಂಟ್. ಅಂದರೆ ಚೇಂಜ್ ಆಗ್ತಾ ಇರುತ್ತೆ ಇನ್ನೂ ಒಂದೊಂದು ಪ್ರಾಡಕ್ಟ್ದು, ಅದೆಲ್ಲ ನಾವು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇರಬೇಕು ಅಂತ ಹೇಳ್ತಾರೆ. ಇನ್ನು ಸ್ಕಿಲ್ಸು ಫೀಡ್ಬ್ಯಾಕ್ ಕಲೆಕ್ಷನ್, ಕಸ್ಟಮರ್ ಸೆಂಟ್ರಿಕ್ ಸೊಲ್ಯೂಷನ್ನು, ಎಬಿಲಿಟಿ, ಚಾಟ್, ಕಸ್ಟಮರ್ ಅಡ್ವೊಕೇಸಿ, ಆನ್ ಬೋರ್ಡಿಂಗು, ಎಂಪತಿ, ಇದೆಲ್ಲ ನೀವು ನಿಮ್ಮ ರೆಸ್ಯೂಮೇಲಿ ಹಾಕ್ಕೊಳ್ಳಿ. ನಿಮಗೆ ಸ್ಕಿಲ್ಸು ಅಥವಾ ಹಾಬಿಲಿ ಇಲ್ಲಿ ಸ್ಕಿಲ್ಸ್ ಅಂತ ಕೊಟ್ಟಿರ್ತಾರಲ್ಲ, ಇದು ಫೀಡ್ಬ್ಯಾಕ್ ಕಲೆಕ್ಷನ್, ಕಸ್ಟಮರ್ ಸೆಂಟ್ರಿಕ್ಕು, ಚಾಟು, ಇದನ್ನೆಲ್ಲ ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ಅಪ್ಲೈ ಮಾಡಿ. ಇವಾಗ ಈ ಜಾಬ್ಗೆ ಅಪ್ಲೈ ಮಾಡೋಣ. ಇದು ಅಷ್ಟೇ, ಕೊಟ್ಟಿರೋ ಸೆಕೆಂಡ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಈಸಿ ಅಪ್ಲೈ ಅಂತ ಕೊಡೋಣ. ಇಲ್ಲಿ ನಮ್ಮದು ಫಸ್ಟ್ ನೇಮು, ಲಾಸ್ಟ್ ನೇಮು ಮತ್ತು ಫೋನ್ ನಂಬರು ಮತ್ತು ನಮ್ಮ ಇಮೇಲ್ ಅಡ್ರೆಸ್ಸು ಮತ್ತು ಯಾವುದು ಲೋಕಲ್ ಸಿಟಿ ಅದನ್ನ ಅಪ್ಡೇಟ್ ಮಾಡ್ಬಿಟ್ಟು ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಕೊಡೋಣ. ಇವಾಗ ನಾವು ಇಲ್ಲಿ ನಮ್ಮ ರೆಸ್ಯೂಮೆನ ಅಪ್ಲೋಡ್ ಮಾಡಬೇಕು. ನೀವೇನಾದ್ರು ಎಕ್ಸ್ಪೀರಿಯೆನ್ಸ್ ಇದ್ದರೆ ಈ ಪೇಜಲ್ಲಿ ಎಕ್ಸ್ಪೀರಿಯೆನ್ಸ್ನ ಫಿಲ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಹಾಕಿ. ಸೆಲೆಕ್ಟ್ ಟೋಟಲ್ ನಂಬರ್ ಆಫ್ ಇಯರ್ ಯು ಹ್ಯಾವ್ ವರ್ಕ್ಡ್ ಇನ್ ಎ ಕೆರಿಯರ್. ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ 5 years ಆ್ಯಂಡ್ 6 months ಆಫ್ ಎಕ್ಸ್ಪೀರಿಯೆನ್ಸ್, ರೌಂಡ್ ಟು 5 years ಅಂತ ಹಾಕಿದ್ದಾರೆ. ಸೊ ನಾವು 0 years ಫ್ರೆಷರ್ಸ್ ಆಗಿದ್ದರೆ 0 years ಅಂತ ಹಾಕ್ಕೊಳ್ಳಿ. ಮತ್ತು ಸೆಲೆಕ್ಟ್ ರಿಮೈನಿಂಗ್ ನಂಬರ್, ಅಂದರೆ ಎಷ್ಟು ಮಂತ್ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ನಾನು 0 month 0 year ಅಂತ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ಲಿಕ್ ಮಾಡೋಣ. ಮತ್ತು ನಮ್ಮದು ಕರೆಂಟ್ ಕಾಂಪನ್ಸೇಷನ್ ಎಷ್ಟಿದೆ ಅಂತ ಕೇಳ್ತಿದ್ದಾರೆ, 0ನೇ ಹಾಕ್ಕೊಳ್ಳೋಣ. ಮತ್ತು ಎಂಟರ್ ಎಕ್ಸ್ಪೆಕ್ಟೆಡ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ ಅಂತ ಕೇಳ್ತಿದ್ದಾರೆ, 0ನೇ ಹಾಕೋಣ. ಮತ್ತು ನೋಟಿಸ್ ಪೀರಿಯಡ್ ಎಷ್ಟು ಅಂತ ಕೇಳ್ತಿದ್ದಾರೆ, 10 days. ಫ್ರೆಷರ್ಸ್ ಆಗಿದೆ 10 days ಅಂತ ಹಾಕ್ಕೊಳ್ಳಿ. ನಿಮ್ದು ಯಾವ್ದಾದ್ರು ಇಯರ್ ಇದ್ದರೆ ಇಲ್ಲಿ ಅಪ್ಡೇಟ್ ಮಾಡಿ, ಇಲ್ಲಾಂದರೆ ಅದು ಸ್ಕಿಪ್ ಮಾಡ್ಕೊಳ್ಳಿ, ಮ್ಯಾಂಡೇಟರಿ ಏನಲ್ಲ. ನೆಕ್ಸ್ಟು ಏನಾರು ನಿಮ್ಮದು ಎಜುಕೇಷನ್ ಯಾವುದು ಅಂತ ಕೇಳ್ತಿದ್ದಾರೆ, ಮತ್ತು ಯಾವಾಗ ಅಟೆಂಡ್ ಮಾಡಿದ್ರಿ ಮತ್ತು ಯಾವ ಯೂನಿವರ್ಸಿಟಿ ಅಂತ ಹಾಕ್ಬಿಟ್ಟು ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟು ಕರೆಂಟ್ CTC, ಎಕ್ಸ್ಪೆಕ್ಟೆಡ್ CTC, ನೋಟಿಸ್ ಪೀರಿಯಡು ಮತ್ತು ಅದು ಓಪನ್ ಟು ರೀಲೊಕೇಟ್ ಟು ಮುಂಬೈ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕ್ಕೊಳ್ಳಿ. ಆ್ಯಕ್ಚುಲಿ ಇದು ವರ್ಕ್ ಫ್ರಮ್ ಹೋಮು, ಸುಮ್ಮನೆ ಕೇಳ್ತಿದ್ದಾರೆ. ಮತ್ತು ಇಲ್ಲಿ ಲಿಂಕ್ಡಿನ್ ಲಿಂಕ್ ಹಾಕ್ಕೊಂಡು ಕರೆಂಟ್ ಲೊಕೇಶನ್ ಹಾಕಬೇಕು. ನೆಕ್ಸ್ಟು ರಿವ್ಯೂ ಮತ್ತು ಸಬ್ಮಿಟ್ ಕೊಡೋಣ. ಎಲ್ಲ ನಮ್ಮದು ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿದೆ ನೋಡಿಬಿಟ್ಟು ಸಬ್ಮಿಟ್ ಕೊಡೋಣ. ಸೊ ಸಬ್ಮಿಟ್ ಆದಮೇಲೆ ಯುವರ್ ಅಪ್ಲಿಕೇಶನ್ಸ್ ವಾಸ್ ಸೆಂಟ್ ಅಂತ ಬಂದಿದೆ.
ಸೊ ಮೇಲ್ ಕೂಡ ಬರುತ್ತೆ ಅವ್ರ ಕಡೆಯಿಂದ, ಎಲ್ಲ ಚೆಕ್ ಮಾಡ್ಕೊಳ್ಳಿ. ಮತ್ತು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಅಪ್ಲೈ ಮಾಡಿ ಜಾಬ್ಗೆ. ನಾನು ಇದ್ರ ಲಿಂಕ್ನೂ ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ. ಎಲ್ಲರೂ ಒಂದ್ಸಲ ರಿಕ್ವೈರ್ಮೆಂಟ್ ಎಲ್ಲ ನೋಡಿಕೊಂಡು ನಿಮ್ಮ ರೆಸ್ಯೂಮೆ ಎಲ್ಲ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ. ನಾನು 2 ಜಾಬ್ ಲಿಂಕ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರಿಗೆ ನೀಡ್ ಇದೆ ಮತ್ತು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಅಪ್ಲೈ ಮಾಡಿ 2 ಜಾಬ್ಗೂ. ಮತ್ತು ಸುಮ್ಮನೆ ಜಾಬ್ ಸಿಗಲ್ಲ, ಎಲ್ಲರೂ ನಿಮ್ಮ ಸ್ಕಿಲ್ಸ್ ಮೇಲೆ ವರ್ಕ್ ಆನ್ ಮಾಡಿ. ಡೈಲಿ ಇವಾಗ ಫ್ರೀ ಇದ್ದರೆ ಅಕಸ್ಮಾತ್ ನೀವೇನಾದರೂ ಜಾಬ್ಗಳು ಸರ್ಚ್ ಮಾಡ್ತಾಯಿದ್ರಿ, ಜಾಬ್ ಸಿಗ್ತಿಲ್ಲ ಅಂದರೆ ಡೈಲಿ ನೀವು ಸ್ಕಿಲ್ಸ್ನ ಕಲಿತಾ ಇರಿ. ಅದನ್ನ ನಿಮ್ಮ ರೆಸ್ಯೂಮೇಲಿ ಅಪ್ಡೇಟ್ ಮಾಡ್ತಾಯಿರಿ. ಡೈಲಿ ನೀವು ಏನೇನು ಕಲಿತ್ರಿ ಅಂತ ಎಲ್ಲ ಟೆಕ್ನಿಕಲ್ ಆಗಿ, ಕೀವರ್ಡ್ ಆಗಿ. ಸೊ ಜಾಬ್ ಸಿಗುತ್ತೆ, ಎಲ್ಲರೂ ಅಪ್ಲೈ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್.